ಸಿದ್ದರಾಮಯ್ಯನವರು. ಇವೆಲ್ಲ ಮೇಳೈಸಿ ಇವತ್ತು ಅವರು ಲೀಡರ್ ಗೆಲ್ತಾರೆ. ನಾನು ಅದೆಷ್ಟು ಲೀಡರ್ ಉಳ್ಕೋತ ಗೊತ್ತಿಲ್ಲ, ಬಟ್ ಖಂಡಿತವಾಗಿ 100 ಭಾಗ ಸಿಪಿ ಯೋಗೇಶ್ವರ್ ಗೆಲ್ತಾರೆ. ಅದೇ ರೀತಿ ಯೋಗೇಶ್ವರ್ ಮುಖ ಪೇಲುವಾಗಿ ನಿರಾಶರಾಗಿ ಹತಾಶರಾಗಿ ಅಯ್ಯೋ ಅನ್ನೋ ತರದಲ್ಲಿ ಯಾಕೆ ಕೂತ್ಕೋತಾರೆ? ಯಾಕಂದ್ರೆ ಕೊನೆ 3 ಚುನಾವಣೆಯಲ್ಲಿ ಕೊನೆ ನೋಡಿದ್ರೆ ತಾನೇ ಇದನ್ನ ಪ್ರೆಸ್ ಮೀಟ್ ಗಳಲ್ಲಿ ನಮ್ಗೆ ಇದ್ಯಾಕೆ ಈ ತರ ಹಿಂಗಾಗ್ಬಿಟ್ರಲ್ಲ ಇವರು ಕೆಪಿಸಿಸಿ ಬಂದಿದ್ರು, ನೆನ್ನೆನೂ ನೋಡಿದೀನಿ. ಬಟ್ ಕೊನೆ 2 ದಿನ ಚುನಾವಣೆಯ ಕೊನೆ 2 ದಿನ ಅವ್ರಿಗೆ ಬೇರೆ ಯಾರೋ ಹೆಗಲ ಮೇಲೆ ಯಾರೋ ಬಂದೂಕ್ ಇಟ್ಬಿಟ್ಟು ಹೊಡೆದ್ಬಿಟ್ರು ಅಂತ ಸುದ್ದಿ. ಎಲ್ಲ ಸುಳ್ಳದು. ಸುಳ್ಳ? ಏನ್ ಗೊತ್ತಾ, ಹೆಗಲ ಬಂದೂಕ್ ಇಟ್ಟಿರ್ಲಿಲ್ವಾ? ಯಾರು ಹೆಗಲ ಇಟ್ಟಿಲ್ಲ. ಓಕೆ, ಬಿಜೆಪಿ ಹೆಗಲ ಮೇಲೆ ಕುಮಾರಸ್ವಾಮಿ ಇಟ್ಬಿಟ್ಟು ಬಿಜೆಪಿನೂ ಮುಗಿಸಿದ್ರು, ಅವರು ಮುಗಿತಾರೆ. ಓಕೆ, ಕೊನೆ 2 ದಿನದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಟೀಕೆ ಟಿಪ್ಪಣಿಗಳು ಬಹಳ ಘಾಸಿ ಮಾಡ್ತಾರೆ ಸಿಪಿ ಯೋಗೇಶ್ವರ್. ಆದ್ರೆ ಚುನಾವಣೆ ಗೆಲುವಿದೆಯಲ್ಲ, ಅವ್ರು ಬಹಳ ಖುಷಿ ಪಡ್ತಾರೆ. ಇವತ್ತು ಆಮ್ ಆದ್ಮಿ ಪಕ್ಷದ ವಕ್ತಾರರು ಉಷಾ ಮೋಹನ್ ಮೇಡಮ್ ಆಗಮಿಸಿದ್ದಾರೆ. ಸ್ವಾಗತ ಮೇಡಮ್ ನಿಮಗೆ. ಉಷಾ ಮೋಹನ್ ಮೇಡಮ್, ಈಗ ನಾನು ಮಹಾರಾಷ್ಟ್ರದ ಬಗ್ಗೆ ಒಂಚೂರು ಮಾತಾಡ್ಬಿಡ್ತೀನಿ ಮೇಡಮ್. ಈಗ ಏನೇನೋ ಮಾತಾಡ್ತಾರೆ ಮೇಡಮ್. ಮಹಾರಾಷ್ಟ್ರದಲ್ಲೇ 3 CM, 3 ಸರ್ಕಾರ, ತಿರುಗಿ 4 DCM ಇದೆಲ್ಲ ಆದಮೇಲೆ ಇಲ್ಲಿ ಮರಾಠ ಮೀಸಲಾತಿ ವಿಚಾರ ಬಂತು, OBC ಕನ್ಸಾಲಿಡೇಷನ್ ಅನ್ನೋ ವಿಚಾರ ಬಂತು. ಇದೇ ವಿದರ್ಭ ರೀಜನ್ ಅಂತ ಬಂದಾಗ ಆ ಭಾಗದಲ್ಲಿ 10ರಲ್ಲಿ 7 MP ಸೀಟ್ಗಳನ್ನು BJPನೇ ಸೋತಿತ್ತು. ಇದಾದ ಮೇಲೆ ಇದೊಂದು ಮಹಿಳೆಯರಿಗೆ 1500 ರೂಪಾಯಿ. ಇಲ್ಲಿ ನಮ್ಗೇನು ಅನಿಸ್ತಿದೆ ಅಂದರೆ, ಅಲ್ಟಿಮೇಟ್ಲಿ ನೀನು ಅಧಿಕಾರದಲ್ಲಿದ್ದಾಗ ಅಥವಾ ನೀನು ಅಧಿಕಾರದ ಕೊನೆಯ ಅವಧಿಯಲ್ಲಿ ಸೇಮು ಇದನ್ನೇನು ಮಧ್ಯಪ್ರದೇಶದ BJP CM ಇದನ್ನೇ ಮಾಡಿದ ಕೆಲಸ. ಲಾಡ್ಲಿ ಬೆಹನಾ ಶುರು ಮಾಡ್ಕೊಂಡ್ಬಿಟ್ರು. ಆ ಕಡೆ ಮೋದಿ ಜೋರಾಗಿ ಕಿರಿಸ್ತಾ ಇದ್ದಾರೆ. ಜಾರ್ಖಂಡ್ ಕಡೆ, ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಹೋದಾಗ ರೇವಡಿ ಕಲ್ಚರ್ ಕಿರಿಸ್ತಾ ಇದ್ದಾಗಲೇ ನೀವೇನಾದರೂ ಕಿರಿಚ್ಕೊಳ್ಳಿ, ನಿಮ್ಮ ಮಾತು ನಾನು ಕೇಳಲ್ಲ ಅನ್ನೋದು ಮಧ್ಯಪ್ರದೇಶ ಪ್ರೂವ್ ಮಾಡಿಬಿಟ್ರು. ಮಧ್ಯಪ್ರದೇಶದಲ್ಲಿ ಬಿಕಾಸ್ ಆಫ್ ಆ ಮನುಷ್ಯ ಗೆದ್ದ ಮೇಲೆ ಮನುಷ್ಯನ ಆಚೆ ಹಾಕಿದ್ರು, ಬೇರೆ ವಿಚಾರ. ಅಂದರೆ ಮುಖ್ಯಮಂತ್ರಿ ಪಟ್ಟ ಕೊಡಲಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಹೇಳೋ ಮಾತು ಕೇಳ್ತಾರೋ ಅವ್ರು ಉಳ್ಕೊಂಡ್ರು ಅಂತ ಹೇಳಿ 3 ತಿಂಗಳು ಮೇಡಮ್. ಈಗ ಕಾಂಗ್ರೆಸ್ ಇದನ್ನ ನಾನು ಫಾಲೋ ಮಾಡ್ಬೇಕಾ? ಇನ್ಮೇಲೆ ಅಧಿಕಾರದ ಲಾಸ್ಟಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟುಬಿಟ್ರೆ ಅದು ವರ್ಕ್ ಆಗುತ್ತಾ ಇಲ್ಲ? ಈ ಮಟ್ಟಕ್ಕೆ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ವೋಟ್ ಮಾಡದೆ ಈ ಸೀಟ್ ಬರಲ್ಲ ಮೇಡಮ್. ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ಒಂದು 8 ವರ್ಷಗಳ ಹಿಂದೆಯಿಂದ ಸರ್ವೆ ನೋಡ್ತಾ ಹೋದ್ರೆ ಮಹಿಳೆಯರ ಎಷ್ಟು ದೊಡ್ಡ ಪಾತ್ರ ಇದೆ ಅನ್ನೋದು ಚುನಾವಣೆಗಳ ಸಂದರ್ಭದಲ್ಲಿ ಈ ಹಿಂದೆಗಳು ಸರ್ವೆಗಳು ಆಗ್ತಿತ್ತು. ಆದ್ರೆ ಒಂದು ಎಕ್ಸಾಕ್ಟ್ ಫಿಗರ್ಸ್ ಮಹಿಳೆಯರು ಎಷ್ಟು ಹೊರಗೆ ಬಂದು ವೋಟ್ ಮಾಡ್ತಿದ್ದಾರೆ ಅಂದ್ರೆ ಇತ್ತೀಚಿನ ಸುಮಾರು 3 ಟರ್ಮ್ ಇಂದ ನಾವು ನೋಡ್ತಾ ಇದೀವಿ. 3 ಟರ್ಮ್ ಎಲೆಕ್ಷನ್ಸ್ ಇಂದ ನೋಡ್ತಾ ಬರ್ತಾ ಇದೀವಿ. ಸೊ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಸರ್ಕಾರಗಳು ಇಂಪಾರ್ಟೆನ್ಸ್ ಕೊಟ್ಟು ಅವ್ರನ್ನ ತಮ್ಮ ಕಡೆಗೆ ಎಳ್ಕೋಬಹುದು ಅನ್ನೋದನ್ನ ನಾವು ಆಮ್ ಆದ್ಮಿ ಪಕ್ಷದವರು ನಾವು ಸರ್ಕಾರ ರಚನೆ ಮಾಡಿದಾಗ 12 ವರ್ಷಗಳ ಹಿಂದೆ ಮಹಿಳೆಯರಿಗೆ ನಾವೇನು ಉಚಿತ ಬಸ್ ವ್ಯವಸ್ಥೆ ಸಿಟಿ ಒಳಗಡೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿಂದ ಶುರುವಾದಂತಹ ಈ ಗ್ಯಾರಂಟಿ ಯೋಜನೆಗಳು ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಯಾವ ರೀತಿ ಸರ್ಕಾರಗಳು ಗ್ಯಾರಂಟಿಗಳಿಂದ ಜನರಿಗೆ ಕೊಡಬೇಕಾದಂತಹ ಒಂದು ಸೌಲಭ್ಯಗಳಿಂದಲೂ ಸಹ ಒಂದು ಜನಪ್ರಿಯತೆ ಸರ್ಕಾರಗಳಾಗ್ಬೋದು ಅನ್ನೋದನ್ನ ನಾವು ಪ್ರೂವ್ ಮಾಡಿದ್ವಿ. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ, ಅದಾದ್ಮೇಲೆ ಪಂಜಾಬಲ್ಲೂ ಸಹ ಅದೇ ರೀತಿ ಬಂತು. ಅದಾದ ಮೇಲೆ ಕಾಂಗ್ರೆಸ್ ಅವರು ತಮ್ಮ ಗ್ಯಾರಂಟಿಗಳನ್ನೂ ಸಹ ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮ್ಯಾಂಡೇಟ್ ತಗೊಂಡು ಅವರು ಸಹ ಅಧಿಕಾರಕ್ಕೆ ಬಂದು ಅದೇ ರೀತಿ ಖಂಡಿತವಾಗ್ಲೂ ಫೈಟ್ಗಳು ಇದಾವೆ. ಈಗ ಉದಾಹರಣೆ ನಮ್ಮ ಚನ್ನಪಟ್ಟಣದಲ್ಲೇ ತಗೊಳ್ಳಿ. ಗ್ಯಾರಂಟಿಗಳ ಯೋಜನೆಗಳು ಜನರಿಗೆ ತಲುಪ್ತಿದೆಯೋ ಇದು 2ನೇ ಮಾತು. ಅನೇಕ ನಾವ್ ಈಗ ಕೇಳ್ಪಡ್ತಾ ಇದೀವಿ, ಹಣಗಳು ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಮತ್ತೆ ಏನು ಒಂದು ಶಕ್ತಿ ಯೋಜನೆಯು ಸ್ವಲ್ಪ ಸಮಸ್ಯೆಗಳಿದಾವೆ, ಆ ರೀತಿ ಎಲ್ಲ ದಿವಾಳಿದು ಎಲ್ಲ ಮಾತು ಬಂದ್ಬಿಡ್ತಲ್ಲಿ. ಆದ್ರೆ ಈ ಒಂದು ಚುನಾವಣೆ ಅಂತ ಬಂದಾಗ ನೀವು ಫೈಟ್ ಅಂತ ಏನ್ ಹೇಳ್ತೀರಾ? ಈಗ ನಾವು ಕ್ಲೋಸ್ ಫೈಟ್ ತಾನೇ ನೋಡ್ತಿದೀವಿ. ಒಂದು ವರ್ಚಸ್ಸಿನ ಫೈಟ್ಗಳು ನಡೀತಾ ಇದಾವೆ ಅಲ್ಲಿ. ಒಂದು ಕುಟುಂಬಗಳ ಒಂದು ನಡುವೆ ಮತ್ತೆ ಒಂದು ಸರ್ಕಾರ ಯಾವ ರೀತಿ ಬೈ ಎಲೆಕ್ಷನ್ ಅಲ್ಲಿ ತಮ್ಮ ಒಂದು ಹಿಡಿತದಲ್ಲಿ ಇಡಬೇಕು, ಆ 3 ಕ್ಷೇತ್ರದ ಬೈ ಎಲೆಕ್ಷನ್ ಅನ್ನೋ ಒಂದು ದೊಡ್ಡ ಫೈಟ್ ಇದೆ. ಸೊ ಇಟ್ ಇಸ್ ಅ ವೆರಿ ಕ್ಲೋಸ್ ಫೈಟ್ ವೇರ್ ಗವರ್ಮೆಂಟ್ ಇಸ್ ಆಲ್ಸೋ ಇನ್ ಫೈಟಿಂಗ್. ಇಲ್ಲಿ ಸರ್ಕಾರ ಇದೆ ಕಾಂಗ್ರೆಸ್, ಆದ್ರೆ ಇವತ್ತು JDS ಅಲ್ಲಿ ತಮ್ಮ ನೆಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಬಿಜೆಪಿ ಅವ್ರ ಜೊತೆ ಆಟ ಆಡ್ತಿದೆ ಅನ್ನೋದು, ಬಿಜೆಪಿ ಅವ್ರ ಜೊತೆ ಆಟ ಆಡ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ವರ್ಚಸ್, ಅವರ ಒಂದು ವೈಯಕ್ತಿಕನೂ ಕಾಣಿಸ್ತಾ ಇದೆ ಅಲ್ಲಿ. ಬದ್ರುದ್ದೀನ್ ಒಂದು ರಾಜ್ಯ ಇಂಡಿಯಾ ಕೂಟಕ್ಕೆ, ಒಂದು ರಾಜ್ಯ BJP ಕೂಟಕ್ಕೆ ಅನ್ನೋ ಥರ ಕಾಣಿಸ್ತಿದೆಯಾ? ಜಾರ್ಖಂಡ್ ನೋಡಿದಾಗ 47 ಒಪಿನಿಯನು. ಮತ್ತು ಚನ್ನಪಟ್ಟಣ ನೀವು ಚರ್ಚೆ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಬೇವೂರು ಇಂದ ಶುರುವಾಗ್ತಾ ಇತ್ತು, ಇಲ್ಲೆಲ್ಲ ಕಡಿಮೆ ಇರ್ತವೆ. ಇಲ್ಲಿ ಆಘಾತ ಏನು ಅಂದರೆ JDSನ ಸೋ ಕಾಲ್ಡ್ ಭದ್ರಕೋಟೆ ಅಂತ ಊರುಗಳ ಬೂತುಗಳಲ್ಲಿಯೇ ಅವ್ರದ್ದು ಒಂಥರ ಪರದಾಟ ಇದೆ. ಏನಾಯ್ತು ನೋಡಿ, ನಾನು ಮೊದಲೇ ಹೇಳಿದ್ನಲ್ಲ, ಅವರ ಈ ಎಣಿಕೆ ಆರಂಭ ಆಗೋದು ಆ ಕಡೆಯಿಂದ. ಸೊ ಅಲ್ಲಿ ಅವರು ಒಂದು 10-15 ಸಾವಿರ ಲೀಡನ್ನ ಯಾರು ನಿಖಿಲ್ ಕುಮಾರಸ್ವಾಮಿ ಕಾಯ್ದುಕೊಂಡ್ರೆ ಬೇರೆ ಕಡೆ ಏನಾದ್ರು ಫೇಲ್ ಆದ್ರೂ ಮ್ಯಾನೇಜ್ ಮಾಡೋದು, ಟೌನ್ ಅಲ್ಲಿ ಬಂದಾಗ ಮ್ಯಾನೇಜ್ ಮಾಡಬಹುದಾಗಿತ್ತು.
ಈಗ ಅಲ್ಲೇ ಕಡಿಮೆ ಆದ್ರಿಂದ ಇನ್ನು ಅವ್ರು ಈಗ ಎಲ್ಲಿದೆ ಈಗ ಯಾವ ರೀಜನ್ ಅಲ್ಲಿ ಈಗ ಅಲ್ಲ, ಈಗ ಅದು 2 ಜಿಲ್ಲಾ ಪಂಚಾಯತ್ ಮುಗೀತು. ಈಗ ಮೂರನೇಗೆ ಸಿಟಿ ಕಡೆ ಬಂದ್ರೆ ಸಿಟಿ ಟೌನ್ ಅಲ್ಲಿ ಯಾರಿಗೆ ಪ್ಲಸ್ ಟೌನ್ ಯೋಗೇಶ್ವರ್ಗೆ. ಯಾಕೆ ಸರ್ ಅಲ್ಲಿ ಸುಮಾರು ಅಲ್ಪಸಂಖ್ಯಾತರ 35 ಸಾವಿರ ಮತಗಳಲ್ಲಿ 27,000 ಮತಗಳಾಗಿದ್ದಾವೆ ಓಕೆ ಟರ್ನ್. ಅದರಲ್ಲಿ ಬಹುತೇಕ ಯೋಗೇಶ್ವರ್ ಸೇರ್ವಾ ಸರ್ಕಲ್ ಸೇರ್ಸ್ ಹೇಳ್ತಾ ಇದ್ರೆ ನೀವು. ಹೌದು, ಏನಾಗಿದೆ ಓಕೆ ಯೋಗೇಶ್ವರ್ಗೆ ಪಕ್ಷಾತೀತವಾಗಿ ಅಲ್ಲಿ ಆ ಬೆಂಬಲ ಇದೆ. ಓಕೆ ಅವರು ಕಳೆದ ಬಾರಿ ಕೂಡ ಅಲ್ಲಿ ಜನ ನೀವು ಸರ್ ಬಿಜೆಪಿ ಬಿಟ್ಟು ಬನ್ನಿ ಓಟ್ ಹಾಕ್ತೀವಿ, ಆ ಪಕ್ಷೇತರ ನಿಲ್ಲಿ ಓಟ್ ಹಾಕ್ತೀವಿ ಅಂತ ಹೇಳಿ ಜನ ಇದ್ದಾರೆ. ಬೇಡ, ಉಪಚುನಾವಣೆಯನ್ನೇ ತಗೊಳ್ಳೋಣ. ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ 2011 ನಡೆದ ಉಪಚುನಾವಣೆಯಲ್ಲಿ ಅವರು ಯಡಿಯೂರಪ್ಪನ ಕರ್ಕೊಂಡು ಒಂದು 5-6 ಸಾವಿರ ಕೇವಲ ಅಲ್ಪಸಂಖ್ಯಾತರ ಜನಗಳನ್ನ ಸೇರಿಸಿದ್ರು ಒಂದ್ ಕಡೆ. ಓಕೆ ಗಾಬರಿ ಬಿದ್ದಂತ ಯಡಿಯೂರಪ್ಪನವರು ನಂಗೆ ಖುಷಿ ಆಗ್ಬಿಟ್ಟಿದೆ, ಇವನ್ನ ಗೆಲ್ಸಿ ನಾನು ಇವನ್ನ ಮಂತ್ರಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಯಡಿಯೂರಪ್ಪನವ್ರು ಮಂತ್ರಿನೂ ಮಾಡಿದ್ರು. ಅಂದ್ರೆ ಅದು ಅಲ್ಪಸಂಖ್ಯಾತರ ಮತಗಳು ಏನು ಒಂದ್ ಕಡೆ ಇಲ್ಲ ಅನ್ನೋದನ್ನ ನಾನು ನಿಮ್ಗೆ ಉದಾಹರಣೆ ಹೇಳಿದ್ದು. ಅದನ್ನ ನಾನು ಶಿಗ್ಗಾಂವ್ಗೂ ಹೇಳಬಲ್ಲೆ ಅಥವಾ ಹೊಸಕೋಟೆಗೂ ಹೇಳಬಲ್ಲೆ. ಅವ್ರು ಬಿಜೆಪಿ ಇದ್ದಾಗ ಬಚ್ಚೇಗೌಡರಿಗೆ ಎಲ್ಲ ಅಲ್ಪಸಂಖ್ಯಾತರ ಓಟ್ ಹಾಕೊಂಡು ಗೆಲ್ಸ್ತಾ ಇದ್ರು. ಸಿ ಅದು ಬೇರೆ ವೈಯಕ್ತಿಕ. ಕಾಲ ಸಂಪಂದಿ